ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಯಾದಂಥ ವಿಚಾರ ಅಂದ್ರೆ ಅದು SIR ಗೆ ಸಂಬಂಧಪಟ್ಟ ಹಾಗೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ 3 ಫೇಸ್ನಲ್ಲಿ ಆಗಿದೆ. ಫಸ್ಟ್ ಫೇಸ್ನಲ್ಲಿ ಬಿಹಾರದಲ್ಲಾಯಿತು, ಸೆಕೆಂಡ್ ಫೇಸ್ ಪಶ್ಚಿಮ ಬಂಗಾಳ, ತಮಿಳುನಾಡು, UP ಇಂತಹ ರಾಜ್ಯಗಳಲ್ಲಾಯಿತು. ಈಗ ಥರ್ಡ್ ಫೇಸ್ನಲ್ಲಿ ಕರ್ನಾಟಕ ಸೇರಿದಂತೆ ಒಟ್ಟು 16 ರಾಜ್ಯಗಳಲ್ಲಿ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸಣ್ಣ ಪುಟ್ಟಕ್ಕೆ ಅದು ವಿವಾದ ರೂಪವನ್ನು ಪಡೆದುಕೊಂಡಿತ್ತು, ಒಂದಷ್ಟು ಚರ್ಚೆ ಆಗಿತ್ತು, ರಾಜಕೀಯವಾಗಿಯೂ ಕೂಡ ಜಟಾಪಟಿಗೆ ಕಾರಣವಾಗಿತ್ತು. ಆದರೆ ಅತಿ ಹೆಚ್ಚು ಚರ್ಚೆ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವೆಸ್ಟ್ ಬೆಂಗಾಲ್ನಲ್ಲಿ 92 ಲಕ್ಷ ವೋಟರ್ಸ್ ಹೆಸರು ಡಿಲೀಟ್ ಆಗಿತ್ತು. ಬಾಂಗ್ಲಾ ಜೊತೆಗೆ ಗಡಿಯನ್ನ ಹಂಚಿಕೊಂಡಿರುವಂಥ ವೆಸ್ಟ್ ಬೆಂಗಾಲ್ನಲ್ಲಿ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿತ್ತು. ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತಲಾಗಿತ್ತು. ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಈ SIR ಪ್ರಕ್ರಿಯೆ ಅಥವಾ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಚರ್ಚೆಯ ವಿಚಾರವೇ ಆಗಿದೆ. ಇನ್ನು ಬೇರೆ ಬೇರೆ ರಾಜ್ಯಗಳು ಅಂತ ತೆಗೆದುಕೊಂಡಾಗ UPಯಲ್ಲಿ 2 ಕೋಟಿ ಮತದಾರರ ಹೆಸರು ಡಿಲೀಟ್ ಆಗಿತ್ತು, ತಮಿಳುನಾಡಿನಲ್ಲಿ 74 ಲಕ್ಷ ಆಗಿತ್ತು, ಬಿಹಾರ್ನಲ್ಲಿ ಒಂದು 65 ಲಕ್ಷ ಆಗಿತ್ತು. ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ವಿಪರೀತ ಚರ್ಚೆಯನ್ನು ಆಗಿರಲಿಲ್ಲ, ಆದರೆ ತಕ್ಕ ಮಟ್ಟಿಗೆ ಅದು ವಿವಾದ ರೂಪವನ್ನಂತೂ ಪಡೆದುಕೊಂಡಿತ್ತು. ಈಗ ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೀಗ ಈ ವಿಚಾರ ರಾಜಕೀಯ ರೂಪವನ್ನು ಪಡೆದುಕೊಳ್ಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಇವತ್ತೇ ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಂಜೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಮುಂದೆ ಏನ್ ಮಾಡಬೇಕು ಅಂತ ಅವರು ಚರ್ಚೆಯನ್ನ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಬೇಕಾ, ಕಾನೂನು ರೀತಿಯಲ್ಲಿ ಏನಾದರೂ ಹೋರಾಟವನ್ನ ಮಾಡಬೇಕಾ, ಅಥವಾ ಅಂತಿಮ ಮತದಾರರ ಪಟ್ಟಿ ಬಂದ ಬಳಿಕ ನಾವೇನಾದ್ರೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾ, ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚರ್ಚೆ ನಡೆಯುತ್ತೆ. ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕ ಶುರುವಾಗಿದೆ. DK ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಮಂದಿ ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಕೊಟ್ಟಾಗಿದೆ. ಏನಂತ, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನಿದೆ, ಅಲ್ಪಸಂಖ್ಯಾತರು, ದಲಿತರು, ಅವರ ಹೆಸರನ್ನ ಡಿಲೀಟ್ ಮಾಡುವಂತ ಹುನ್ನಾರ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಚು ನಡೀತಿದೆ ಎನ್ನುವಂಥ ವಿಚಾರವನ್ನ DK ಶಿವಕುಮಾರ್ ಈಗಾಗಲೇ ಪ್ರಸ್ತಾಪ ಮಾಡಿದ್ದ ಆಗಿದೆ. ಜೊತೆಗೆ ನಮ್ಮಲ್ಲಿ ಮತದಾರರ ಸಂಖ್ಯೆ ಎಷ್ಟಿದೆ ಅಂತ ನಾವು ಗಮನಿಸೋದಾದ್ರೆ ಹೆಚ್ಚು ಕಡಿಮೆ ಒಂದು 5 ಕೋಟಿ 55 ಲಕ್ಷದ ಆಸುಪಾಸಿನಲ್ಲಿ ಇದ್ದಾರೆ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 86 ಲಕ್ಷ ವೋಟರ್ಸ್ಗಳ ಹೆಸರು ಡಿಲೀಟ್ ಆಗಬಹುದು ಅಂತ KPCC ವಕ್ತಾರರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಗಾಗಲೇ ಒಂದಷ್ಟು ವಿಚಾರವನ್ನ ಜನರ ಜೊತೆಗೆ ಹಂಚಿಕೊಂಡಾಗಿದೆ. ಆ ಅಂಕಿ ಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಧಿಕೃತತೆ ಇಲ್ಲ, ಆದರೆ KPCC ವಕ್ತಾರರು ಕೊಟ್ಟಂತ ಹೇಳಿಕೆ ಅದು 86 ಲಕ್ಷ ವೋಟರ್ಸ್ ಹೆಸರು ಡಿಲೀಟ್ ಆಗಬಹುದು ಎನ್ನುವಂತ ರೀತಿಯಲ್ಲಿ. ನೋಡೋಣ, ಇವೆಲ್ಲವೂ ಕೂಡ ರಾಜಕೀಯವಾಗಿ ಒಂದಷ್ಟು ಚರ್ಚೆ ಆಗ್ತಿರುವಂತ ವಿಚಾರ. ಸಾಧಕ ಬಾಧಕಗಳ ಬಗ್ಗೆ ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ನಾವು ಪ್ರಸ್ತಾಪವನ್ನು ಮಾಡೋಣ ಬೇರೆ ಬೇರೆ ಸಂದರ್ಭದಲ್ಲಿ. ನಾನೀಗ ಕೇವಲ ಏನೇನು ಬೆಳವಣಿಗೆ ಆಗ್ತಾ ಇದೆ, ಆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಏನು ಕತೆ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. ಕಾರಣ ನಿಮ್ಮಲ್ಲಿ ಸಾಕಷ್ಟು ಮಂದಿಗೆ ಕುತೂಹಲ ಇರುತ್ತೆ, ಇನ್ನೊಂದಷ್ಟು ಮಂದಿಗೆ ಆತಂಕವೂ ಕೂಡ ಇರುತ್ತೆ. ನಮ್ಮ ಹೆಸರೇನಾದರೂ ಡಿಲೀಟ್ ಆಗಿಬಿಡುತ್ತಾ, ಏನು ಕತೆ ಎನ್ನುವಂಥ ರೀತಿಯಲ್ಲಿ ಒಂದು ಕ್ಲಾರಿಟಿ ಕೊಡಬೇಕು ಅಂದ್ರೆ, ನೀವು ಲೀಗಲ್ ಆಗಿದ್ದೀರಿ ಅಂತಾದ್ರೆ ತೀರಾ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲೀಗಲ್ ಆಗಿದ್ರಿ ಅಂತಾದ್ರೆ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಫೈಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಪ್ಪಿತಪ್ಪಿ ನಿಮ್ಮ ಹೆಸರು ಡಿಲೀಟ್ ಆದರೂ ಕೂಡ ಒಟ್ಟಾರೆಗೆ ಪ್ರಕ್ರಿಯೆಗೆ ಸಂಬಂಧಪಟ್ಟ ಗಮನಿಸೋಣ. ಬಂಧುಗಳೇ, ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರತಿ ವರ್ಷವೂ ಕೂಡ ಆಗ್ತಾ ಇರುತ್ತೆ. ಅಂದ್ರೆ ದೊಡ್ಡ ಮಟ್ಟಿಗಿನ ರಿವಿಷನ್ ಅಲ್ಲ, ಯಾರಾದರೂ ಮೃತಪಟ್ಟಿದ್ರೆ ಅವ್ರ ಹೆಸರು ತೆಗೆದು ಹಾಕೋದು, ಹೊಸದಾಗಿ ಸೇರ್ಪಡೆ ಆಗುವಂಥ ಹೆಸರುಗಳನ್ನು ಸೇರಿಸೋದು, ಅಥವಾ ಡಬಲ್ ಎಂಟ್ರಿ ಆದ ಸಂದರ್ಭದಲ್ಲಿ ಡಿಲೀಟ್ ಮಾಡೋದು, ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಆದರೆ ಇದರಲ್ಲಿ ಏನು ವಿಶೇಷ ಅಂದ್ರೆ, ಇದು ಆಳವಾದಂಥ ಪರಿಷ್ಕರಣೆ ಆಗುತ್ತೆ. ಇದು ಕಂಪ್ಲೀಟ್ ಆಳವಾಗಿ ಇಲ್ಲಿ ರಿವಿಷನ್ ಅನ್ನ ಮಾಡಲಾಗುತ್ತೆ. 2002 ಕೊನೆಯದಾಗ ಆಗಿತ್ತು. ಬರೋಬ್ಬರಿ 24 ವರ್ಷದ ಬಳಿಕ ಇದೀಗ ಕರ್ನಾಟಕದಲ್ಲಿ ಆಗ್ತಾ ಇದೆ. ಏನು ಮಾಡ್ತಾರೆ ಅಂದ್ರೆ, ಮನೆ ಮನೆಗೆ ಬಂದು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾರೆ, ಅಥವಾ ವೆರಿಫಿಕೇಶನ್ ಮಾಡುವಂತ ಕೆಲಸ ಎಲ್ಲವನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಡಬಲ್ ಎಂಟ್ರಿ ಆದಾಗ ಅಥವಾ ಬೇರೆ ಕಡೆಗೆ ಏನಾದರೂ ಶಿಫ್ಟ್ ಆಗಿದ್ರೆ, ನಕಲಿ ಮತದಾರರಿದ್ರೆ ಅವರ ಹೆಸರನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಹೋಗಲಾಗುತ್ತೆ. ಓಕೆ, ಈಗ ಕರ್ನಾಟಕದ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲಿ ಜೂನ್ 20ನೇ ತಾರೀಕಿನಿಂದ ಈ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಕ್ಟೋಬರ್ ಮಧ್ಯಭಾಗದವರೆಗೂ ಕೂಡ ಈ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಜೂನ್ 20ರಿಂದ ಜೂನ್ 29ನೇ ತಾರೀಕಿನವರೆಗೂ ಕೂಡ BLOಗಳಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ. 30ನೇ ತಾರೀಕಿನಿಂದ ನಿಮ್ಮ ಮನೆಗೆ ಬರುವಂತ ಕೆಲಸವನ್ನ BLOಗಳು ಮಾಡ್ತಾ ಹೋಗ್ತಾರೆ. ಯಾರು BLOಗಳು? ಸ್ಥಳೀಯ ಟೀಚರ್ಸು, ಅಂಗನವಾಡಿ ಕಾರ್ಯಕರ್ತರು, ಅವರೇ ಇಲ್ಲಿ BLOಗಳಾಗಿ ಕೆಲಸವನ್ನ ಮಾಡ್ತಾರೆ. ಪ್ರತಿ 1,000 ವೋಟರ್ಸ್ಗೆ ಓರ್ವ BLOಗಳು ಇರ್ತಾರೆ. ಇವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರತಿ ಮನೆಗೂ ಕೂಡ ಭೇಟಿಯನ್ನು ನೀಡಿ ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾಗಿ ಮಾಹಿತಿಯನ್ನ ದಾಖಲಿಸಿಕೊಳ್ತಾ ಹೋಗ್ತಾರೆ. ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆನ್ಲೈನಲ್ಲೂ ಕೂಡ ನೀವು ಫೋಟೋ ಅಂಥದ್ದೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಬಹುದು. ಆಗ ಅವ್ರು ನಿಮ್ಮ ಮನೆ ಹತ್ರ ಬಂದಾಗ ಸುಲಭ ಆಗುತ್ತೆ, ಹೆಚ್ಚು ಟೈಮ್ ಎಲ್ಲವೂ ಕೂಡ ಹಿಡಿಯೋದಿಲ್ಲ. ಅಂಥದ್ದೊಂದು ಆಯ್ಕೆಯೂ ಕೂಡ ಇದೆ. ಈಗ ಈ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂದ್ರೆ,
ಹೆಚ್ಚು ಕಡಿಮೆ 59,000 BLOಗಳನ್ನ ಈಗಾಗಲೇ ಅದಕ್ಕೋಸ್ಕರ ನೇಮಕ ಮಾಡಲಾಗಿದೆ. ಇನ್ನು BLAಗಳು ಕೂಡ ಇರ್ತಾರೆ, ಅಂದ್ರೆ ಪ್ರತಿ ಪಕ್ಷದ ಏಜೆಂಟ್ಗಳು ಕೂಡ ಇರ್ತಾರೆ. ಅವರು ಕೂಡ BLOಗಳ ಜೊತೆಗೆ ಹೋಗಬಹುದು. ಅಂದ್ರೆ ಅವರ ಪಕ್ಷದ ಮತದಾರರ ಹೆಸರು ಡಿಲೀಟ್ ಆಗುತ್ತೆ ಎನ್ನುವಂತ ಆತಂಕ ಇದ್ರೆ, ಅಥವಾ ಬೇರೆ ಏನಾದ್ರೂ ಇಲ್ಲಿ ಅಕ್ರಮ ನಡೆಯುತ್ತೆ ಇರುವಂತ ಆತಂಕ ಇದ್ರೆ ಅದನ್ನ ಚೆಕ್ ಮಾಡುವಂತ ಉದ್ದೇಶದಿಂದ ಏಜೆಂಟ್ಗಳಿಗೂ ಕೂಡ ಅವರ ಜೊತೆಗೆ ಹೋಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಈಗ ಪ್ರಕ್ರಿಯೆಗಳ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದ್ರೆ, ಮೊದಲಿಗೆ ಅವ್ರು ನಿಮ್ಮ ಮನೆಗೆ ಬರ್ತಾರೆ, ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾರೆ. ನಿಮ್ಮನೇಲಿ ಎಲ್ಲರೂ ಇರಬೇಕು ಅಂತಿಲ್ಲ, ಮನೇಲಿ ಯಾರಾದ್ರೂ ಒಬ್ರು ಇದ್ರೆ ಸಾಕು, ಅವರೆಲ್ಲ ದಾಖಲೆಗಳನ್ನು ಕೂಡ ಅವರಿಗೆ ಕೊಡಬಹುದು ಅಥವಾ ಅವರ ಜೊತೆಗೆ ಅವೆಲ್ಲವನ್ನು ಕೂಡ ಅವರು ಶೇರ್ ಮಾಡಿಕೊಳ್ಳಬಹುದು. ಅಪ್ಪಿತಪ್ಪಿ ನೀವು ಮನೆಯಲ್ಲಿ ಇಲ್ಲದೆ ಇದ್ದಾಗ ಅವ್ರು ಬಂದ್ರೆ ಏನು ಕತೆ ಎನ್ನುವಂತ ರೀತಿಯಲ್ಲಿ ಒಟ್ಟು 3 ಬಾರಿ ಅವರು ನಿಮ್ಮ ಮನೆಗೆ ಬರಲೇಬೇಕು ಎನ್ನುವಂತ ನಿಯಮ ಇದೆ. 3 ಬಾರಿ ನಿಮ್ಮ ಮನೆಗೆ ಬರಲೇಬೇಕಾಗತ್ತೆ. ಅದಾದ ಬಳಿಕವೂ ಕೂಡ ನಿಮ್ಮ ಹೆಸರಿನ ಡಿಲೀಷನ್ ಆಯಿತು ಅಂದ್ರೆ ನಿಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಬಿಡಿ, ಒಟ್ಟಾರೆಯಾಗಿ ಈ ರೀತಿ ಪ್ರಕ್ರಿಯೆ ನಡೆಯುತ್ತಾ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ಖುದ್ದಾಗಿ ನಿಮ್ಮ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಎಲ್ಲವನ್ನು ಕೂಡ ನೀಟಾಗಿ ಡಿಜಿಟಲೀಕರಣ ಅಥವಾ ನಮೂದು ಮಾಡಿಕೊಳ್ಳುವಂತ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳು ಏನು ನಡೆಯುತ್ತೆ ಅಂದ್ರೆ, ಮೊದಲಿಗೆ ಕರಡು ಪಟ್ಟಿ ಬರುತ್ತೆ. ಒಂದು ಕರಡು ಪಟ್ಟಿ ಬರುತ್ತೆ. ಮೊದಲ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಾದ ಬಳಿಕ ಅಲ್ಲೇನಾದ್ರೂ ನಿಮ್ಮ ಹೆಸರು ಡಿಲೀಟ್ ಆಯಿತು, ನಿಮಗೇನಾದ್ರೂ ಬೇರೆ ಆಕ್ಷೇಪ ಇತ್ತು ಅಂತಾದ್ರೆ, ಯಾವುದಾದ್ರೂ ಪಕ್ಷಗಳಿಗೆ ಆಕ್ಷೇಪ ಇತ್ತು ಅಂತಾದ್ರೆ ಅವರು ಮೊದಲಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಿಕ್ಕೂ ಕೂಡ ಅವಕಾಶ ಇರುತ್ತೆ. ಅದಾದ ಬಳಿಕ ಅಕ್ಟೋಬರ್ 7ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಪಟ್ಟಿ ಬರುತ್ತೆ. ಅದೇ ಅಂತಿಮ ಅಂತ ಅನಿಸಿಕೊಳ್ಳುತ್ತೆ. ಅಂತಿಮ ಪಟ್ಟಿಯಲ್ಲೂ ಏನಾದರೂ ವ್ಯತ್ಯಾಸ ಇತ್ತು ಅಂತಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂತ ಅವಕಾಶವೂ ಕೂಡ ಪಬ್ಲಿಕ್ ಜೊತೆಗೆ ಪಕ್ಷಗಳು ಇವರೆಲ್ಲರಿಗೂ ಕೂಡ ಆ ಅವಕಾಶವೂ ಕೂಡ ಇರುತ್ತೆ. ಇದು ನಡೆಯುವಂತ ಪ್ರಕ್ರಿಯೆ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. BLOಗಳನ್ನ ನೇಮಕ ಮಾಡಲಾಗಿರುತ್ತೆ. ಆ BLOಗಳು ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಹತ್ರ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾರೆ. ದಾಖಲೆಗಳ ಪರಿಶೀಲನೆ ಆದ ಬಳಿಕ ಒಂದು ಕರಡು ಪಟ್ಟಿ ಬರುತ್ತೆ. ಕರಡು ಪಟ್ಟಿಯಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಾದ್ರೆ ನಿಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದಾದ ಬಳಿಕ ಅಕ್ಟೋಬರ್ 7ನೇ ತಾರೀಕು ಅಂತಿಮ ಪಟ್ಟಿ ಅಥವಾ ಅಂತಿಮವಾಗಿರುವಂತ ಲಿಸ್ಟ್ ಹೊರಬೀಳುತ್ತೆ. ಓಕೆ, ಹಾಗಾದ್ರೆ ಯಾರ್ಯಾರ ಹೆಸರು ಡಿಲೀಟ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಒಂದು ಡಬಲ್ ಎಂಟ್ರಿ ಆದಂತ ಸಂದರ್ಭದಲ್ಲಿ, ಉದಾಹರಣೆಗೆ ನನ್ನ ಊರು ಆಗುಂಬೆ ಸಮೀಪದ ಹಂಡಿಗೆ, ತೀರ್ಥಹಳ್ಳಿ ತಾಲೂಕು. ನಾನೀಗ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೂ ನನ್ನ ವೋಟ್ ಮಾಡ್ತಾ ಇದ್ದು, ಅಲ್ಲೊಂದು ವೋಟರ್ ID ಇದ್ದು. ನಾನು ಈಗ ಇಲ್ಲಿ ಇರುವಂತ ಬೆಂಗಳೂರಿನಲ್ಲಿ ಇರುವಂತ ವಿಧಾನಸಭಾ ಕ್ಷೇತ್ರ ಒಂದು ಯಶವಂತಪುರ ಅಂತ ಅನ್ಕೊಳ್ಳೋಣ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾನಾದ್ರೂ ವೋಟ್ ಹಾಕ್ತಾ ಇದ್ದೆ ಅಂತಾದ್ರೆ ಒಂದು ಕಡೆ ನಿಮ್ಮ ಹೆಸರನ್ನ ಕಟ್ ಮಾಡಲಾಗುತ್ತೆ. ಅಂದ್ರೆ ಒಂದು ಕಡೆ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಈ ರೀತಿಯಾಗಿ ತುಂಬಾ ಜನರದ್ದು ಇದೆ ಎನ್ನುವಂತ ಅನುಮಾನ ಈಗ ಬಹಳ ಸ್ಪಷ್ಟವಾಗಿ ಇದೆ. ಇನ್ನೊಂದೇನಪ್ಪಾ ಅಂದ್ರೆ, ಪ್ರಮುಖವಾದಂತಹ ವಿಚಾರ, ಮರಣ ಹೊಂದಿದವರು ತುಂಬಾ ಜನ ಡೆತ್ ಆಗಿದ್ದಾರೆ, ಅವರ ಹೆಸರು ಕೂಡ ಪಟ್ಟಿಯಲ್ಲಿರುತ್ತೆ, ಅವರ ಹೆಸರನ್ನು ಡಿಲೀಟ್ ಮಾಡಲಾಗುತ್ತೆ. ಮತ್ತೊಂದು, ಬೇರೆ ಕಡೆ ವಲಸೆ ಹೋದಂತ ಸಂದರ್ಭದಲ್ಲಿ, ನಾನು ಇಲ್ಲಿಂದ ವಲಸೆ ಹೋಗಿ ತಮಿಳುನಾಡಲ್ಲಿ ಸೆಟ್ಲ್ ಆದೆ ಅಂತ ಇಟ್ಕೊಳ್ಳಿ. ಆದ್ರೆ ಅಲ್ಲೂ ನನ್ನ ವೋಟರ್ ID ಇದೆ, ಇಲ್ಲೂ ನನ್ನ ವೋಟರ್ ID ಇದೆ ಅನ್ನೋ ಸಂದರ್ಭ ಡಿಲೀಟ್ ಆಗುತ್ತೆ. ಇಲ್ಲ ಅಂತಾರೆ ನಾನು ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಆ ಸಂದರ್ಭದಲ್ಲೂ ಕೂಡ ಡಿಲೀಟ್ ಆಗುತ್ತೆ. ಇನ್ನೊಂದು, ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ವ್ಯವಸ್ಥೆಯನ್ನ ಮಾಡಿಕೊಂಡು ವೋಟರ್ ID ಮಾಡಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಇದೇ ಇಲ್ಲಿ ಇರುವಂತ ಪ್ರಮುಖವಾದಂತ ಆಕ್ಷೇಪಣೆ. ಉದಾಹರಣೆಗೆ, ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ನಾರ್ತ್ ಈಸ್ಟ್ ಭಾಗದಿಂದಲೇ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಬಂದು ಅವ್ರು ಏನ್ ಮಾಡಿದ್ದಾರೆ, ಒಂದಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಏನಾದ್ರೂ ಓಟ್ ಹಾಕುವಂತ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅಥವಾ ನಾರ್ತ್ ಈಸ್ಟ್ ಭಾಗದವರು ಅಂತ ತೆಗೆದುಕೊಂಡಾಗ ಅಲ್ಲೂ ಅವರು ಓಟ್ ಇದ್ದು ಇಲ್ಲೂ ಓಟನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಇನ್ನು ಅಕ್ರಮ ಬಾಂಗ್ಲಾ ವಲಸಿಗರು ಅಂದ್ರೆ ಅವರು ಬಾಂಗ್ಲಾದ ಪೌರತ್ವವನ್ನು ಪಡೆದಿರ್ತಾರೆ. ಅವರು ಇಲ್ಲಿಗೆ ಬಂದು ಇಲ್ಲಿ ಫೇಕ್ ಡಾಕ್ಯುಮೆಂಟ್ಗಳ ವ್ಯವಸ್ಥೆಯನ್ನ ಮಾಡಿಕೊಂಡು ವೋಟರ್ ID ಮಾಡಿಕೊಂಡು ಇಲ್ಲೇನಾದ್ರೂ ಓಟ್ ಹಾಕ್ತಾ ಇದ್ರೆ ಅಂತವರ ಬಾಲವನ್ನು ಕೂಡ ಕಟ್ ಮಾಡಲಾಗುತ್ತೆ. ಪ್ರಮುಖವಾಗಿರುವಂತಹ ಆಕ್ಷೇಪಣೆ ಅದು ಬಾಂಗ್ಲಾ ಅಕ್ರಮ ವಲಸಿಗರಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಅಕ್ರಮ ವಲಸಿಗರಿಗೆ ಸಂಬಂಧಪಟ್ಟ ಹಾಗೆ. ಆ ರೀತಿಯಾದಂತಹ ವೋಟರ್ ಐಡಿಗಳು ಅಥವಾ ವೋಟರ್ಸ್ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಎನ್ನುವಂತ ಅನುಮಾನ ಬಹಳ ದೊಡ್ಡ ಮಟ್ಟಿಗೆ ಇದೆ. ಅದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರುವಂತ ಒಂದು ವಿಚಾರ. ಇಂಥ ಹೆಸರುಗಳು ಡಿಲೀಟ್ ಆಗುತ್ತೆ. ಈಗ ನಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ನಾವೇನನ್ನ ಪ್ರೂವ್ ಮಾಡಬೇಕಾಗತ್ತೆ ಅಂದ್ರೆ, ಒಂದು ನನ್ನ ವಯಸ್ಸನ್ನ ದೃಢೀಕರಣ ಮಾಡಬೇಕಾಗತ್ತೆ, ಮತ್ತೊಂದು ನನ್ನ ವಿಳಾಸ, ವಯಸ್ಸು ಯಾಕೆ ಅಂದ್ರೆ ನನಗೆ ವೋಟ್ ಹಾಕುವಂತ ಏಜ್ ಆಗಿದೆ 18 ವರ್ಷ ಎನ್ನುವಂತ ರೀತಿಯಲ್ಲಿ, ಮತ್ತೊಂದು ನನ್ನ ವಿಳಾಸವನ್ನ ದೃಢೀಕರಣ ಮಾಡಬೇಕಾಗತ್ತೆ, ಮತ್ತೊಂದು ನನ್ನ ಪೌರತ್ವವನ್ನು ದೃಢೀಕರಣ ಮಾಡಬೇಕಾಗತ್ತೆ. ನನ್ನ ಅಂದ್ರೆ ವಯಸ್ಸು ಅಂತ ಬಂದಾಗ ನಿಮಗೆ ಬರ್ತ್ ಸರ್ಟಿಫಿಕೇಟು ಅಥವಾ SLC ಮಾರ್ಕ್ಸ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಇಂಥದ್ದು ಯಾವುದಾದ್ರೂ ಒಂದು ದಾಖಲೆ ಆಗತ್ತೆ. ಇನ್ನು ನೀವು ವಿಳಾಸವನ್ನ ನೀವು ಇದು ಮಾಡಬೇಕು ಅಂತಾದ್ರೆ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರು ಅಥವಾ ಗ್ಯಾಸ್ ಬಿಲ್ಲು ಅಥವಾ ಬ್ಯಾಂಕ್ ಪಾಸ್ಬುಕ್ ಈ ರೀತಿಯಲ್ಲೂ ಕೂಡ ಆಗುತ್ತೆ. ಮತ್ತೊಂದು ಕಡೆಯಿಂದ ನನ್ನ ಪೌರತ್ವ ದೃಢೀಕರಣವನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. BLOಗಳು ಬಂದು ನೀಟಾಗಿ ನಿಮ್ಮ ಹತ್ರ ಕೇಳ್ತಾರೆ. ನಿಮ್ಮ ಫೋಟೋದ ಏನಾದರೂ ಹಳತಾಗಿದ್ರೆ ಫೋಟೋವನ್ನು ಕೂಡ ಅಪ್ಡೇಟ್ ಮಾಡ್ಬೋದು. ಹೊಸದಾಗಿ ಯಾರಾದರೂ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗುವಂಥದ್ದಿದ್ರೆ
ಹೊಸದಾಗಿಯೂ ಕೂಡ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗುವಂತ ಅವಕಾಶವೂ ಕೂಡ ಇರುತ್ತೆ. ಇದು ನಡೆಯುವಂತ ಪ್ರಕ್ರಿಯೆ, ಇದು ಬೇಕಾಗುವಂತ ದಾಖಲೆ. ನಾವು ಅವರು ಬಂದಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸಹಕಾರವನ್ನ ಕೊಡಬೇಕಾಗತ್ತೆ. ಅಪ್ಪಿತಪ್ಪಿ ಯಾವುದೋ ಕಾರಣಕ್ಕಾಗಿ ನನ್ನ ಹೆಸರು ಅಲ್ಲಿ ಡಿಲೀಟ್ ಆಯಿತು, ನನ್ನ ಹೆಸರು ಕಾಣಿಸ್ಕೊಳ್ಳಿಲ್ಲ ಅಂತಾದ್ರೂ ಕೂಡ ನನಗೆ ಅದಾದ ಬಳಿಕ ಲೀಗಲ್ ಆಗಿ ಹೋರಾಟವನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ, ಅಥವಾ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆದ್ರೆ ಈಗ ವಿಪಕ್ಷದವರ ಆರೋಪ ಏನು, ಅವರಿಗಿರುವಂತ ಆತಂಕ ಏನು ಅಂತಂದ್ರೆ, ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ಆರೋಪವನ್ನು ಮಾಡಲಾಗಿತ್ತು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ಪ್ರತಿ ಬೂತ್ನಲ್ಲೂ ಕೂಡ ಇಂಥವರೇ ನನ್ನ ವೋಟರ್ಸ್ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅವರಿಗಿರುವಂತ ಆತಂಕ ಏನಪ್ಪಾ ಅಂದ್ರೆ, ನಮ್ಮ ವೋಟ್ ಬ್ಯಾಂಕ್ ಅಂತ ಏನಿದೆ ಅವರನ್ನ ಬೇಕಂತಲೇ ಡಿಲೀಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ ಎನ್ನುವಂತ ರೀತಿಯಲ್ಲಿ. ಅಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಅಲ್ಲೇನಾದ್ರೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅಥವಾ ದಲಿತ ಸಮುದಾಯದವರು ಜಾಸ್ತಿ ಇದ್ದಾರೆ, ಒಟ್ಟಾರೆಯಾಗಿ ಅಹಿಂದ ವರ್ಗ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ಅಂಥವ್ರು ಜಾಸ್ತಿ ಇದ್ದಾರೆ ಅಂದಾಗ ಅವ್ರ ಹೆಸರನ್ನ ಡಿಲೀಟ್ ಮಾಡಿ ಅಲ್ಲಿ ಬೇರೆ ಪಕ್ಷ ಅಂದ್ರೆ ಬಿಜೆಪಿ ಗೆಲ್ಲುವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ ಎನ್ನುವಂತ ಆರೋಪ ಕಾಂಗ್ರೆಸ್ನವರದ್ದು. ಅದಕ್ಕೆ ಬಿಜೆಪಿ ಕೌಂಟರ್ ಏನಪ್ಪಾ ಅಂದ್ರೆ, BLOಗಳು ನಿಮ್ಮವರೇ ಇರ್ತಾರಲ್ಲ, ಹಾಗೆ BLAಗಳು ಕೂಡ ಹೋಗಿರ್ತಾರೆ, ಏಜೆಂಟ್ಗಳು ಕೂಡ ಹೋಗಿರ್ತಾರಲ್ಲ, ಆ ಸಂದರ್ಭದಲ್ಲಿ ಹಾಗೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವ ರೀತಿಯಲ್ಲಿ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಇನ್ನೊಂದು ಸುತ್ತಿನ ಜಟಾಪಟಿಗೆ ಕಾರಣವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕೆಲಸ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ. ನೋಡ ಇದು ಎಲ್ಲಿ ಹೋಗಿ ತಲುಪುತ್ತೆ ಅಂತ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.